ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಲೇಯರ್ಸ್ ಇನ್ ಲೈಫ್. ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ, ಅಂದರೆ ಲಾಸ್ಟ್ ವೀಕೆಂಡ್ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ನೋಡಿ ಮನೇಲಿ ಅನ್ನ ಸಾಂಬಾರು ಮಾಡಿದರು. ಟಿಫನ್ಗೆ ಇವತ್ತು ಸ್ಯಾಟರ್ಡೇ ಆಗಿತ್ತು. ಸೊ ತಿಂದ್ಕೊಂಡು ನಾನು ಆಟೋ ಹೊತ್ಕೊಂಡು ನಮ್ಮ ತುಮಕೂರು ಕಡೆ ಹೊರಟೆ. ಏನಪ್ಪ ವಿಷಯ ಅಂದರೆ ಅಲ್ಲೇ ಹೇಳ್ತೀನಿ ಬನ್ನಿ. ಸೊ ನಾನು ಇರೋದು ಯಲ್ಲಾಪುರದಲ್ಲಿ. ಸೊ ಹಾಗಾಗಿ ನೋಡಿ, ನಾನು ಹೋಗಬೇಕಾದ್ರೆ ಡೈಲಿ ನಮ್ಮ ಆಂಜನೇಯ ಸಿಗ್ತಾರೆ, ಅವರಿಗೊಂದು ಹಾಯ್ ಹೇಳಿಬಿಟ್ಟು ನಾನು ತುಮಕೂರು ಬಸ್ ಸ್ಟಾಪ್ ಕಡೆ ಬರ್ತೀನಿ. ಸೊ ಇಲ್ಲಿ ನನ್ನ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರ. ಸೊ ನಾವು ಹೋಗಬೇಕಿದ್ದು ನನ್ನ ಇನ್ನೊಬ್ಬರು ಫ್ರೆಂಡ್ ಮನೆಗೆ. ಸೊ ಯಾಕಂದರೆ ಅವ್ರದ್ದು ಇವತ್ತು ನಾವು ಬ್ರೈಡ್ ಟು ಬಿ ಸೆಲೆಬ್ರೇಟ್ ಮಾಡಬೇಕಿತ್ತು. ನೋಡಿ ನನ್ನ ಫ್ರೆಂಡ್ ಮಗಳಿವಳು. ಸೊ ಅವಳು ಹಾಯ್ ಮಾಡ್ತಾಯಿದ್ಲು, ನಾನು ವೀಡಿಯೋ ಮಾಡ್ತಾಯಿದ್ರೆ. ಸೊ ಅಲ್ಲಿಂದ ಬಸ್ ಹೊತ್ಕೊಂಡು ನಾವು ಹೋಗಿದ್ದು ಮಲ್ಸಂದ್ರಾಗೆ. ಸೊ ಇವಳ ಜೊತೆ ಆಟಾಡ್ತಾ ಇದ್ದೆ, ಹಿಂದೆ ಸೀಟಲ್ಲಿ ಕೂತಿದ್ರೆ ಎದ್ದು ಮಾತಾಡ್ತಾ ಇದ್ಲು. ತುಂಬ ಮಾತಾಡ್ತಾಳೆ, ಇಂಟರಾಕ್ಟಿವ್ ಆಗಿರ್ತಾಳೆ. ಸೊ ನಾವು ಅಲ್ಲಿಂದ ಮಲ್ಸಂದ್ರಾಗೆ ಬಂದ್ವಿ. ಅಲ್ಲಿ ಅಣ್ಣ ಬಂದರು ನಮ್ಮನ್ನು ಪಿಕ್ ಮಾಡೋಕ್ಕೆ, ಅವ್ರ ಮನೆ ಹತ್ರ ಕರ್ಕೊಂಡು ಹೋಗೋದಕ್ಕೆ. ನೋಡಿ, ಸೊ ನಾವು ಎಲ್ಲ ಅಂದರೆ ಬ್ರೈಡ್ ಟು ಬಿ ಮಾಡೋದಕ್ಕೆ ಕೇಕು, ಅಂದರೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತೊಗೊಂಬಂದಿದ್ವಿ. ಸೊ ನೋಡಿ, ಇದೇ ಅವರ ಮನೆ. ಸೊ ಇಲ್ಲಿಗೆ ಬಂದ್ವಿ, ಅಂದರೆ ಮನೇಲೇ ಸಿಂಪಲ್ಲಾಗಿ ಡೆಕೋರ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಇದು ನನ್ನ ಸ್ಕೂಲ್ ಫ್ರೆಂಡ್ ಬ್ರೈಡ್ ಟು ಬಿ, ಅಂದರೆ ನನ್ನದು ತುಂಬ ಚಿಕ್ಕ ಫ್ರೆಂಡ್ಸ್ ಸರ್ಕಲ್. ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸ್ಕೂಲ್ ಫ್ರೆಂಡ್ಸ್ ಎಲ್ಲರದ್ದು ಮದುವೆ ಆಗಿದೆ. ಇದು ನನ್ನ ಸ್ಕೂಲ್ ಫ್ರೆಂಡ್ಸ್ ಸರ್ಕಲಲ್ಲಿ ಲಾಸ್ಟ್ ಮದುವೆ ಅನ್ಕೋತೀನಿ. ಸೊ ನೋಡಿ, ಇಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಳು ಫ್ರೆಂಡ್ ಮಗ ಬಂದಿದ್ದರು. ಅವರೆಲ್ಲ ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ತುಂಬ ಚೆನ್ನಾಗಿತ್ತು ಅವತ್ತಿನ ಡೇ. ಸೊ ಇದು ಅವರು ಮದುವೆ ಆದಮೇಲೆ ಶಿಫ್ಟ್ ಆಗೋಕ್ಕೆ ಅಂತ ಹೊಸ ಮನೆ ಮಾಡಿದರು. ಅಂದರೆ ಲಾಸ್ಟ್ ವೀಕ್ ಹಾಲೆಲ್ಲ ಉಗ್ಸಿ ಎಲ್ಲ ಪೂಜೆ ಎಲ್ಲ ಮಾಡಿದರು. ಸೊ ಈ ವೀಕು ನಾವೆಲ್ಲ ಬಂದಿದ್ವಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅವರು ಪೂಜೆ ಎಲ್ಲ ಮಾಡಬೇಕು, ಬನ್ನಿ ಅಲ್ಲೇ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ಅವರಿಬ್ಬರೇ ಇರೋದ್ರಿಂದ 1 BHK ಮಾಡ್ಕೊಂಡಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ ಮನೆ. ಸುತ್ತಮುತ್ತ ಅಷ್ಟು ಡಿಸ್ಟರ್ಬೆನ್ಸ್ ಇಲ್ಲ, ಆ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ನನಗೆ ಮನೆದು ಒಂದು ವಿಡಿಯೋ ಮಾಡಿಕೊಂಡೆ. ಇದೆಲ್ಲ ಆದಮೇಲೆ ನಾವು ಬ್ರೈಡ್ ಟು ಬಿದು ಡೆಕೋರೇಷನ್ ಸ್ಟಾರ್ಟ್ ಮಾಡಿಬಿಡೋಣ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಬಲೂನ್ಸಲ್ಲಿ ಡೆಕೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಬಟ್ ಮಕ್ಕಳೆಲ್ಲ ಇದ್ರಲ್ವ, ನನ್ನಿಬ್ಬರು ಫ್ರೆಂಡ್ಸ್ ಮಕ್ಕಳು. ಸೊ ಅವ್ರ ಜೊತೆ ಆಟ ಆಡಿಕೊಂಡು ಅವತ್ತು ಏನೋ ಒಂಥರ ತುಂಬ ಚೆನ್ನಾಗಿತ್ತು ಫುಲ್ ಡೇ. ನೋಡಿ, ನಾವು ಸ್ಕೂಲ್ ಫ್ರೆಂಡ್ಸಿಂದ ನಾವೇ ಆಗ ಮಕ್ಕಳ ಥರ ಆಡ್ತಿರ್ತೀವಿ, ಈಗ ಅವ್ರ ಮಕ್ಕಳ ಜೊತೆ ಆಟ ಆಡೋದು. ಅಂದರೆ ಅಲ್ಲಿವರೆಗೂ ನಮ್ಮ ಫ್ರೆಂಡ್ಶಿಪ್ನ ಹಾಗೆ ಮೇಂಟೈನ್ ಮಾಡಿದ್ದೀವಿ ಅಲ್ಲ, ಅದೇ ಖುಷಿ ಆಗುತ್ತೆ. ಸೊ ಫ್ರೆಂಡ್ ಸರ್ಕಲ್ ಎಷ್ಟು ದೊಡ್ಡದಾಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ, ನಾವು ಆ ಫ್ರೆಂಡ್ಶಿಪ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗಿರೋದು ಕೆಲವೇ ಫ್ರೆಂಡ್ಸ್, ಅದರಲ್ಲಿ ಎಲ್ಲರೂ ಚೆನ್ನಾಗಿ ಇದ್ದೀವಿ. ಸೊ ಹಾಗಾಗಿ ಎಲ್ಲರೂ ಮದುವೆಗೆ ಎಲ್ಲ ಫಂಕ್ಷನ್ಸಿಗೆ ಹೋಗ್ತೀವಿ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅವತ್ತು ಆ ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನೋಡಿ. ಹಾಗಾಗಿ ಸೊ ಇಲ್ಲಿ ಇನ್ನೊಂದು ಕಡೆ ನನ್ನ ಫ್ರೆಂಡು ನಿಂಬೆ ಹಣ್ಣಿತ್ತು, ಏನಕ್ಕೆ ವೇಸ್ಟ್ ಆಗಿಬಿಡುತ್ತೆ, ಮತ್ತು ಇವತ್ತು ಹೋದರೆ ಮನೆಗೆ ಬರೋದು ಇದೆಲ್ಲ ಲೇಟ್ ಆಗಿಬಿಡುತ್ತಲ್ವ, ಹಾಗಾಗಿ ಜ್ಯೂಸ್ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ಇನ್ನೊಂದು ಕಡೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ವಿ. ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಕೇಕೆಲ್ಲ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಹರಡ್ಕೊಂಡ್ಬಿಟ್ಟಿದ್ವಿ. ಸೊ ಫೈನಲಿ ಎಲ್ಲರೂ ನಾವು ಕೂಡ ರೆಡಿ ಮಾಡಿಬಿಟ್ಟು ನಾವೆಲ್ಲ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ನೋಡಿ, ಇದು ನಮ್ಮ ಬ್ರೈಡ್ ಸ್ಕ್ವಾಡ್. ಸೊ ಎಲ್ಲರೂ ಹಾಯ್ ಹೇಳ್ತಿದ್ದಾರೆ. ಇವರು ನಮ್ಮ ಬ್ರೈಡ್. ನೆಕ್ಸ್ಟ್ ವೀಕ್ ಮದುವೆ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ. ಸೊ ಅದಾದಮೇಲೆ ನಾವು ಹುಡುಗಿರು ರೀಲ್ಸ್ ಅದೆಲ್ಲ ಇದ್ದೇ ಇರುತ್ತಲ್ವ, ಹಾಗಾಗಿ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಈ ಥರ ಎಲ್ಲ, ಅಂದರೆ ಸ್ವಲ್ಪ ರೀಲ್ಸ್ ಸೇವ್ ಮಾಡ್ಕೊಂಡಿದ್ವಿ, ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ಫೈನಲಿ ಬ್ರೈಡ್ ಮತ್ತು ಗ್ರೂಮ್ನ ವೆಲ್ಕಮ್ ಮಾಡಿದ್ವಿ. ಸೊ ಈ ಥರ. ಸೊ ನಮಗೆ ಹುಡುಗಿ ಇಬ್ಬರು ಫ್ರೆಂಡ್ಸೇ, ಹಾಗಾಗಿ ತುಂಬ ವರ್ಷದಿಂದ, ಅಂದರೆ ನಾವು ಸ್ಕೂಲ್ ಫ್ರೆಂಡ್ಸ್ ಅಂದರೆ ತುಂಬ ವರ್ಷದಿಂದ ಗೊತ್ತಲ್ವಾ, ಹಾಗಾಗಿ ಸೊ ಇಬ್ಬರನ್ನು ವೆಲ್ಕಮ್ ಮಾಡಿ ಅವರಿಗೆ ನಾವು ಈ ಥರ ಬ್ಯಾನರ್ ಕ್ರೌನ್ ಎಲ್ಲ ಹಾಕಿಬಿಟ್ಟು ಸೊ ಫೈನಲಿ ಅವ್ರದ್ದು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ಹುಡುಗಿ ಹೇಗೆ ಕಾಣಿಸ್ತಿದ್ದಾಳೆ. ಇವ್ರದ್ದು ನೆಕ್ಸ್ಟ್ ವೀಕೆ ಮದುವೆ ಇದೆ. ಸೊ ಮದುವೆದೆಲ್ಲ ಫೋಟೋಸ್ ಹಾಕ್ತೀನಿ, ನೋಡ್ತೀರಿ.
ಇವ್ರದ್ದು ಇವರಿಬ್ಬರು ನಮಗೆ ಪರಿಚಯ ಇದ್ದಾರೆ. ಹಾಗಾಗಿ ನಮಗೇನು ಲೈಕ್ ಬೇರೆಯವ್ರ ಥರ ಫೀಲ್ ಆಗಲಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಮನೇಲೇ ಒನ್ ಡೇ ಫುಲ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಮನೇಲೇ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅವರಿಗೆಲ್ಲ ಕಾಮಿಡಿ ಮಾಡ್ತಿದ್ವಿ, ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿ ಆ ಥರ ಎಲ್ಲ. ಸೊ ಫೈನಲಿ ಈ ಥರ ಕೇಕ್ ಎಲ್ಲ ಕಟ್ ಮಾಡಿ ನಾವು ಬ್ರೈಡ್ ಟು ಬಿನ ಸೆಲೆಬ್ರೇಟ್ ಮಾಡಿದ್ವಿ. ನಾನು ಬೇಗ ಹೋಗಬೇಕಿತ್ತು, ಬಟ್ ಆ್ಯಕ್ಚುಲಿ ಅವತ್ತು ಪ್ಲ್ಯಾನ್ ಇದ್ದಿದ್ದು ಹೋಲ್ ಡೇ ಅಲ್ಲೇ ಇರೋಣ ಅಂತ. ಬಟ್ ನನಗೆ ತುಮಕೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ನಮ್ಮ ಅಪ್ಪಾಜಿ ಕಾಲ್ ಮಾಡ್ತಿದ್ರು. ಹಾಗಾಗಿ ಇನ್ನೂ ಫೋಟೋಸ್ ಎಲ್ಲ ತಕ್ಕೋಬೇಕು ಅಂತ ಪ್ಲ್ಯಾನ್ ಎಲ್ಲ ಇತ್ತು. ಅಷ್ಟರಲ್ಲಿ ಅವ್ರಿಗೆಲ್ಲ ಬಾಯ್ ಹೇಳಿಬಿಟ್ಟು ನಾನು ಹೊರಟೆ. ಅವರೆಲ್ಲ ಇನ್ನೂ ಅಲ್ಲೇ ಇದ್ದರು, ನಾನು ಇರು ಅಂತ ಹೇಳ್ತಾಯಿದ್ರು. ಬಟ್ ನನಗೆ ನಮ್ಮ ಅಪ್ಪಾಜಿ ಕಾಲ್ ಮಾಡ್ತಿರೋದ್ರಿಂದ ನಾನು ಮತ್ತೆ ಬಸ್ ಸ್ಟಾಪಿಗೆ ಬಂದು ತುಮಕೂರು ಕಡೆ ಬಂದೆ. ನಾನು LIC ಆಫೀಸ್ ಹತ್ರ ಹೋಗಬೇಕಿತ್ತು, ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದು ಕ್ಲೋಸ್ ಆಗಿಬಿಡುತ್ತೆ ಬೇಗ ಬಾ 5 o'clockಗೆ ಅಂತ ಕಾಲ್ ಮಾಡ್ತಾಯಿದ್ರು. ಸೊ ನೋಡಿ ನಾನು LIC ಆಫೀಸ್ ಹತ್ರ ಬಂದೆ. ಅಲ್ಲಿ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಕ್ಕ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಇನ್ನೇನು ಅವತ್ತು ಸ್ಯಾಟರ್ಡೆ ಬೇರೆ ಇತ್ತು, ಎಲ್ಲರೂ ಆಫೀಸ್ ಬೇಗ ಕ್ಲೋಸ್ ಮಾಡ್ಕೊಂಡು ಹೋಗಿಬಿಡ್ತಾರೆ, ಎಲ್ಲಿ ಟೈಮಾಗಿ ಹೋಗ್ಬಿಡೋದು ಅಂತ. ಬಟ್ ಆನ್ ಟೈಮಿಗೆ ರೀಚ್ ಆದೆ ನಾನು ಅಲ್ಲಿಗೆ. ಸೊ ನೋಡಿ ಇದು ನಮ್ಮ ತುಮಕೂರಲ್ಲಿರೋ LIC ಆಫೀಸ್. ಅಲ್ಲಿ ಬಂದೆ. ನೋಡಿ ನಮ್ಮ ಅಪ್ಪಾಜಿ ನಮ್ಮ ಅಕ್ಕ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ನಾವು ಅಷ್ಟರಲ್ಲಿ ಸಂಜೆ ಆಗಿತ್ತು. ನಮ್ಮ ಅಕ್ಕ ಸ್ವಲ್ಪ ಸ್ಲಿಪ್ಪರ್ಸ್ ತೊಗೋಬೇಕು ಅಂತಂದ್ಲು. ಹಾಗೆ ಬಾಟಾ ಶೋರೂಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿದ್ದಿದ್ದು ಬಾಟಾ ಶೋರೂಮಿಗೆ ಬಂದ್ವಿ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಹಾಗೆ ಕೆಲವೊಂದು ಆಫರ್ ಕೂಡ ನಡೀತಿದೆ, 30%, 40%, 50% ಕೆಲವೊಂದಕ್ಕೆ ಮಾತ್ರ. ನೋಡಿ ಯಾರಾದರೂ ತುಮಕೂರವರಿದ್ದರೆ ಹೋಗಿ ಚೆಕ್ ಮಾಡಿ. ಸೊ ನಮ್ಮ ಅಕ್ಕ ಪ್ರತಿ ಸರಿ ಬಂದಾಗಲೂ ಹೀಗೆ ಮಾಡ್ತಾಳೆ. ಆಲ್ಮೋಸ್ಟ್ ನಾವು ಇಲ್ಲೇ ತೊಗೊಂಡಿರ್ತೀವಿ ಸ್ಲಿಪ್ಪರ್ಸ್ ಎಲ್ಲ. ಸೊ ಸೆಲೆಕ್ಟ್ ಮಾಡ್ಕೋತಾ ಇದ್ಲು. ತುಂಬ ಕಲೆಕ್ಷನ್ಸ್ ಇತ್ತು, ಬಟ್ ಆ ರೇಟ್ ಕೂಡ ಸ್ವಲ್ಪ ಕೆಲವೊಂದಕ್ಕೆ ರೀಸನಬಲ್ ಪ್ರೈಸ್ ಇರುತ್ತೆ, ಕೆಲವೊಂದು ಹೈ ಇರುತ್ತೆ ಇಲ್ಲಿ ಪ್ರೈಸಸ್ಸು. ಸೊ ನಾವೆಲ್ಲ ಅಂದರೆ ನಮ್ಮ ಅಕ್ಕ ನೋಡ್ತಾನೆ ಇದ್ಲು. ನೋಡಿ ನಾವು ಹೆಣ್ಮಕ್ಳು ಯಾವುದೇ ಅಂಗಡಿಗೆ ಬಂದರೂ ಸೆಲೆಕ್ಟ್ ಮಾಡೋದು ಲೇಟ್ ಆಗೇ ಬಿಡುತ್ತೆ. ಸೊ ಫೈನಲಿ ನಾವು ಒಂದು ಸೆಲೆಕ್ಟ್ ಮಾಡಿಕೊಂಡು ಬಿಲ್ ಹಾಕಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಎಷ್ಟರಲ್ಲೇ ಕತ್ಲಾಗ್ತಾ ಬಂದಿತ್ತು. ಸೊ ನೋಡಿ ನಮ್ಮ ಅಪ್ಪಾಜಿನೂ ನಮ್ಮ ಅಕ್ಕ ಬಿಲ್ ಹಾಕಿಸ್ತಾ ಇದ್ದರು. ಅಲ್ಲಿಂದ ಬಂದು ಇಲ್ಲೇ ಒಂದು ಪಾನಿಪುರಿ ಅಂಗಡಿ ಇತ್ತು, ಪಾನಿಪುರಿ ತಿನ್ನೋಣ ಅಂತ ನಾನು ಹೇಳಿದೆ. ಹಾಗಾಗಿ ಸೊ ನೋಡಿ ಇಲ್ಲಿ ನಮ್ಮ ಅಪ್ಪಾಜಿಗೆ ಟೇಸ್ಟ್ ಮಾಡು ಅಂತ ನಾವು ಬಲವಂತ ಮಾಡ್ತಿದ್ರೆ ನಮ್ಮ ಅಪ್ಪಾಜಿ ಎಕ್ಸ್ಪ್ರೆಷನ್ ನೋಡಿ ಹೆಂಗಿದೆ, ನಾನು ತಿನ್ನಲ್ಲ ಅಂದ್ಬಿಟ್ರೆ. ಸೊ ಅವ್ರಿಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ. ಸೊ ನಾವು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಈಗಿತ್ತು ನನ್ನ ವೀಕೆಂಡ್ ವ್ಲಾಗ್. ನಿಮ್ಮ ವೀಕೆಂಡ್ ಹೇಗಿತ್ತು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.